ರಾಜ್ಯದ ಗಡಿ ಗ್ರಾಮಕ್ಕಿಲ್ಲ ಮೂಲಭೂತ ಸೌಕರ್ಯ. ಸ್ವತಂತ್ರ ಬಂದು ಇಷ್ಟು ವರ್ಷವಾದರೂ ಬಯಲಲ್ಲಿಯೇ ಶೌಚಾಲಯ. ದೇಶದ ನಂಬರ್ 1 ಸೋಲಾರ್ ಪಾರ್ಕ್ ಎಂದು ಹೆಸರುವಾಸಿಯಾಗಿರುವ ಪಾವಗಡದ ಗಡಿ ಗ್ರಾಮವು ಮೂಲಭೂತ ಸೌಕರ್ಯದಿಂದ ವಂಚಿತವಾಗ್ತಾ ಇದೆ. ಹೌದು, ಪಾವಗಡದ ಗಡಿ ಗ್ರಾಮವಾದ ಕ್ಯಾತಗನಚರ್ಲುನಲ್ಲಿ 100 ಎಕರೆ ಜಮೀನಿನಲ್ಲಿ ಸೋಲಾರ್ ಪಾರ್ಕ್ ತಲೆ ಎತ್ತಿದೆ. ಆದರೆ ಈ ಗ್ರಾಮದಲ್ಲಿ ಈವರೆಗೂ ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿದೆ. ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ಕ್ಯಾತಗನಚರ್ಲು ಗ್ರಾಮದ ಬಹುತೇಕ ಮನೆಗಳಲ್ಲಿ ಇಂದಿಗೂ ಶೌಚಾಲಯ ಇಲ್ಲದೆ ಬಯಲಿಗೆ ಹೋಗುವ ಸ್ಥಿತಿ ಇದೆ. ಪಂಚಾಯತಿಯಿಂದ ಯಾವುದು ಅಭಿವೃದ್ಧಿ ಆಗಿಲ್ವಾ? ಪಂಚಾಯತಿಯಿಂದ ಯಾವುದು ಆಗಿಲ್ಲ ಅನ್ಸುತ್ತೆ ಸರ್. ಇನ್ನು ಕ್ಯಾತಗನಚರ್ಲು ಗ್ರಾಮದಲ್ಲಿ ಸೋಲಾರ್ ಪಾರ್ಕಿಗೆ 100 ಎಕರೆ ಜಮೀನು ನೀಡಿದ್ರೂ ಈ ಭಾಗದಲ್ಲಿ ಇಂದಿಗೂ ವಿದ್ಯುತ್ ಸಮಸ್ಯೆ, ಶೌಚಾಲಯದ ಸಮಸ್ಯೆ ಹಾಗೂ ಚರಂಡಿ ಸಮಸ್ಯೆ ತಾಂಡವಾಡ್ತಾ ಇದ್ದು ಗ್ರಾಮದ ಜನರಲ್ಲಿ ಸಾಂಕ್ರಾಮಿಕ ರೋಗದ ಭೀತಿ ಶುರುವಾಗಿದೆ. ಹೌದು, ಪಾವಗಡ ತಾಲೂಕಿನ ನಾಗಲಮಡಿಕೆ ಹೋಬಳಿಯ ವಳ್ಳೂರು ಗ್ರಾಮ ಪಂಚಾಯಿತಿಗೆ ಸೇರಿದ ಕ್ಯಾತಗನಚರ್ಲು ಗ್ರಾಮದಲ್ಲಿ ಏಷ್ಯಾ ಖಂಡದಲ್ಲಿಯೇ ಅತಿದೊಡ್ಡ ಸೋಲಾರ್ ಪಾರ್ಕ್ ನಿರ್ಮಾಣ ಆಗಿರುವುದು ಸಂತೋಷದ ಹಾಗೂ ಹೆಮ್ಮೆಯ ವಿಚಾರ. ಆದರೆ ಸೋಲಾರ್ಗೆ ಸೇರಿರುವ ಗ್ರಾಮಗಳನ್ನು ಹೈಟೆಕ್ ಗ್ರಾಮಗಳನ್ನಾಗಿ ಮಾಡ್ತೇವೆ ಅಂತ ಅಧಿಕಾರಿಗಳು ಉದ್ದುದ್ದ ಭಾಷಣ ಮಾಡಿ ಹೋಗಿದ್ರು. ಆದರೆ ಈವರೆಗೂ ಈ ಗ್ರಾಮದ ಜನರಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳೇ ಸಿಗ್ತಾ ಇಲ್ಲ ಎಂದು ಸ್ಥಳೀಯ ಮುಖಂಡ ಶ್ರೀನಿವಾಸ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅದೆಲ್ಲ ಕ್ಲೀನ್ ಮಾಡ್ತಾನೆ ತುಂಬಾ ಹದಗೆಟ್ಟು ಹೋಗುತ್ತೆ. ಮನೆಗೂ ಶೌಚಾಲಯಗಳಿಲ್ವಾ? ಶೌಚಾಲಯಗಳಿಲ್ಲ, ಕರೆಂಟ್ ಪ್ರಾಬ್ಲಮ್ಮು. ಈ ಸೋಲಾರ್ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಇರೋದ್ರಿಂದ ನಮ್ಮ ಹಳ್ಳಿಗಳಿಗೆ ನಮಗೆ ಕರೆಂಟ್ ಇಲ್ಲ ಸರಿಯಾಗಿ. ರಸ್ತೆ ಚರಂಡಿ ಯಾವುದು ಆಗಿಲ್ಲ ಸರ್. ಇದ್ರ ಬಗ್ಗೆ ಗಮನಕ್ಕೆ ತಂದಿದ್ದೀರಾ? ಇದ್ರ ಬಗ್ಗೆ ಗಮನ ತಂದಿದ್ದೀವಿ. ಡಿ ಸಿ ಮೇಡಮ್ ಅವ್ರಿಗೂ ಒಂದು ಮೆಮೊರಾಂಡಮ್ ಕೊಟ್ಟಿದ್ದೀವಿ, ಸೋಲಾರ್ MD ಅವ್ರಿಗೆ ಕೊಟ್ಟಿದ್ದೀವಿ, ಎಷ್ಟೋ ಸರ್ತಿ ನಾವು ಅರ್ಜಿಗಳನ್ನು ಕೊಟ್ಟಿದ್ದೀವಿ. ಇದೆಲ್ಲ ಗಾಳಿ ಬಿಟ್ಟಿದ್ದೀವಿ ಅಂತ ಮಾತನ್ನೇ ಹೇಳ್ತೀವಿ. ಆಯಿತು ಮಾಡ್ತೀವಿ ಅಂತ PW ಅವರು ಮತ್ತು ಇವರೆಲ್ಲರೂ ಬಂದು ಮೆಜರ್ಮೆಂಟ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಇದುವರೆಗೂ ಆಗಿಲ್ಲ. PW ಅನಿಲ್ ಸಾರು 2 ಸರ್ತಿ ಮೆಜರ್ಮೆಂಟ್ ಮಾಡ್ಕೊಂಡು ಹೋದ್ರು, ಇದುವರೆಗೂ ಆಗಿಲ್ಲ. ನಮ್ಮ ಊರಲ್ಲಿ ಬರೀ SC STಗಳು ಜಾಸ್ತಿ ಇರೋದು, ಆ ಭಾಗದಲ್ಲೇ ಆ ಥರ ಆಗಿದೆ. ಇನ್ನು ಈ ಗ್ರಾಮದ ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸುವಂತೆ ಹಲವು ಬಾರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಅರ್ಜಿ ಹಾಕಿದ್ರು. ಅಧಿಕಾರಿಗಳು ಅರ್ಜಿಗಳನ್ನ ಡಸ್ಟ್ಬಿನ್ಗೆ ಹಾಕ್ತಾ ಇದ್ದಾರೆ ಅಂತ ಕಾಣುತ್ತೆ. ಸಾಕಷ್ಟು ಬಾರಿ ಅರ್ಜಿ ಹಾಕಿದ್ರೂ ಮೂಲಭೂತ ಸೌಕರ್ಯ ವ್ಯವಸ್ಥೆಯನ್ನ ಮಾತ್ರ ಮಾಡಿಕೊಡ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ. ನಮ್ಮೂರಲ್ಲಿ ಮೂಲ ಸೌಕರ್ಯಗಳು ಯಾವುದಾಗಿಲ್ಲ ಅಂತೇಳಿ ನಾವು 2-3 ವರ್ಷದಿಂದ 2-3 ಸರ್ತಿ ಅರ್ಜಿಗಳನ್ನು ಕೊಟ್ಟಿದ್ದೀವಿ. ಮೊನ್ನೆ ಒಂದು ತಿಂಗಳಿಂದ ಅರ್ಜಿಯನ್ನು ಕೊಟ್ಟಿದ್ದೀವಿ. ಎಲ್ಲ ಪೇಪರ್ಗಳನ್ನು ಬಂದಿತ್ತು. ಎಲ್ಲ ಸೋಲಾರ್ MD ಮತ್ತು DC ಹೋಗಿ ಅಲ್ಲೇ ಹೋಗಿ ಕೊಟ್ಟು ಬಂದಿದ್ದೀವಿ. ಆಯಿತು ಅಂತ ಹೇಳಿದ್ರು, ಇದುವರೆಗೂ ಏನಾಗಲಿಲ್ಲ. ಈಗ ಈ ಮಳೆ ಬಂದಾಗ ಆ ಕೊಳಚೆ ನೀರು ಅವೆಲ್ಲ ನೋಡಿದ್ರೆ ಡೆಂಗು, ಮಲೇರಿಯಾ, ಸೊಳ್ಳೆಗಳ ಕಾಟ. ಯಾವ ಗ್ರಾಮ ಅದು? ಕ್ಯಾತಗನಚರ್ಲು ಗ್ರಾಮ, ವಳ್ಳೂರು ಗ್ರಾಮ ಪಂಚಾಯತಿ, ನಾಗಮಡಿಕೆ ಹೋಗಲಿ. ನಾವು ಯಶಸ್ವಿ ಅರ್ಜಿಗಳು ಕೊಟ್ಟಾಗ ಅವೆಲ್ಲ ಗಾಳಿಗೆ ಬಿಟ್ಟಿದ್ರು. ಅದು ಏನು ಮಾಡಿದ್ರು, ಇದುವರೆಗೂ ಏನಾಗಲಿಲ್ಲ. CSR ಫಂಡಿಂದ ಬೇರೆ ಬೇರೆ ಊರುಗಳಲ್ಲಿ ಆಗಿದ್ದಾವೆ. ನಮ್ಮೂರಲ್ಲಿ ಮಾತ್ರ ಏನೂ ಆಗಲಿಲ್ಲ ಅಂದರೆ ರೋಡು, ಚರಂಡಿ, ಡ್ರೈನೇಜು ಮತ್ತು ಮೂಲ ಸೌಕರ್ಯಗಳು ಯಾವುದೂ ಆಗಿಲ್ಲ. ಇನ್ನು ನಂಜುಂಡಪ್ಪನವರ ವರದಿ ಪ್ರಕಾರ ತಾಲೂಕು ಗಡಿ ಭಾಗದಲ್ಲಿರುವ ಕ್ಯಾತಗನಚರ್ಲು ಮೂಲಭೂತ ಸೌಕರ್ಯ ಸರ್ಕಾರದಿಂದ ನೀಡಿ ಈ ಭಾಗದ ಜನರಿಗೆ ಅನುಕೂಲ ಕಲ್ಪಿಸಬೇಕೆಂದು ಕ್ಯಾತಗನಚರ್ಲು ಗ್ರಾಮದ ನಿವಾಸಿಗಳು ಆಗ್ರಹಿಸಿದ್ರು. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗಡಿ ಗ್ರಾಮ ಕ್ಯಾತಗನಚರ್ಲು ಗ್ರಾಮದ ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.